ರೈಟ್ ವಿಂಗ್ ಅಂದರೆ ನಮ್ಮ ಬಿ ಜೆ ಪಿಗರು ಅಥವಾ ಈ ಒಂದು ನಮ್ಮ ಹೆಗ್ಡೆಯವರ ಸಪೋರ್ಟಿವ್ ಆಗಿರುವಂಥ ರಾಜಕೀಯ ಪಕ್ಷಗಳು 3 ಪಕ್ಷಗಳು ಮಾಡಿದ್ದಾವೆ ಆದ್ಮೇಲೆ ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ನಮ್ಮ ಜೆ ಡಿ ಎಸ್ ಇರ್ಬೋದು. ಇವರೆಲ್ಲರೂ ಒಂದು ರೀತಿ ನಮ್ಮ ಧರ್ಮಸ್ಥಳದ ಈ ವೀರೇಂದ್ರ ಹೆಗ್ಡೆಯವ್ರ ಪರವಾಗಿನ ಇಲ್ಲಿವರೆಗೆ ವಾದ ಮಾಡ್ತಾ ಬಂದವ್ರಿಗೆ ಈ ಮೂಳೆಗಳು ಸಿಕ್ಕಿದ್ರಿಂದಾಗಿ ಮೌನ ಮಾತೆ ಬಂದಾಗ್ತಾ ಇದ್ದಾವೆ. ಸ್ವಲ್ಪ ಕೆಲವು ದಿನ ಎಲ್ಲ ಕಡೆ ಪಾಯಿಂಟ್ ತೋರಿಸಿದ ಚೆನ್ನೈ ತೋರಿಸಿದ ಪಾಯಿಂಟ್ಗಳಲ್ಲಿ ಅಪೇಕ್ಷೆಯಷ್ಟು 6ನೇದೋ 8ನೇದೋ ಅಥವಾ 13ರಲ್ಲೇ ಒಂದಿಷ್ಟೇನು ಮೂಲೆಯಲ್ಲಿ ಸಿಕ್ಕಿದ್ಬಿಟ್ಟು ಮತ್ತೆ ಸಿಗದೇ ಹೋದಾಗ ಸಹಜವಾಗಿ ಎಲ್ಲರೂ ನಮ್ಗೆ ನ್ಯಾಯ ಸಿಕ್ತು, ಸತ್ಯ ಹೊರಬಂತು ಅಂತೇಳಿ ಜೋರ್ದಾರಾಗಿ ಅಟ್ಯಾಕಿಂಗ್ ಸ್ಟಾರ್ಟ್ ಆಗಿತ್ತು. ನಮ್ಮ ಮೀಡಿಯಾದಿಂದ ಸಹಿತ, ಅದರಲ್ಲೂ ಗೋಧಿ ಮೀಡಿಯಾ ಅಂತೂ ಇನ್ನೂ ಜೋರು ಹಿಡಿಸ್ತಾಯಿತ್ತು. ಆದರೆ ಈಗ ಯಾಕೋ ಏನು ಇವು ಕಳೆದ ಒಂದು ವಾರಗಳಿಂದ ಅದರಲ್ಲೂ ವಿಠ್ಠಲ ಗೌಡ ಎಂಟ್ರಿ ಆದಾಗಿಂದ ಈ ಅಸ್ಥಿ ಪಂಜರಗಳು ಅಥವಾ ಅದ್ರ ಜೊತೆಗೆ ಬುರುಡೆ, ಅದ್ರ ಜೊತೆಗೆ ಇನ್ನಷ್ಟು ವಸ್ತುಗಳು ಎಲುಬುಗಳು ಸಿಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಈ ಒಂದು ಏನು ದಾಳಿತ್ತು ಅದರಲ್ಲೂ ಸ್ವಲ್ಪ ಸಮಯ ಸಿಕ್ಕರೆ ಸಾಕು ಇಡೀ ರಾಜ್ಯದ ಈ ರೈಟ್ ವಿಂಗ್ ಜನ ಎಲ್ಲ ಎದ್ದು ಬಿಟ್ಟಿದ್ರು. ಬಿ ಜೆ ಪಿಗರು, RSSಗರು, ಸಂಘ ಪರಿವಾರದವರು ಎಲ್ಲ ಕಡೆ ಚಲೋ ಧರ್ಮಸ್ಥಳ ಅಂತ. ಈಗ ಯಾಕೋ ಮತ್ತೆ ಮೌನ ಆಗಿದ್ದಾರೆ. ಅವ್ರಿಗೆ ಗೊತ್ತಾಗಿರ್ತದೆ ಎಲ್ಲೋ ದೊಡ್ಡದಪ್ಪ, ಇದು ಆಘಾತಕಾರಿ ಅದ, ಇದನ್ನು ನಾವು ಬೆನ್ನತ್ತಿದ್ರೆ ನಮ್ಗೆ ಲಾಸ್ ಆಗ್ತದೆ, ಪಾರ್ಟಿಗೆ ಪೆಟ್ಟು ಬೀಳ್ತದೆ. ಯಾಕಂದರೆ ಇದು ಜನಸಾಮಾನ್ಯರ ಅಲ್ಲಿ ಹೇಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಜನಸಾಮಾನ್ಯರ ಮುಂದೆ ಬಂದು ಸಾಕ್ಷಿ ಹೇಳ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಆದ ನೋವುಗಳನ್ನು ಹೇಳ್ತಾ ಇದ್ದಾರೆ. ಕಳೆದ 1987ರಲ್ಲಿ ನಡೆದಂಥ ಘಟನೆ ಪದ್ಮಲತಾ ಮತ್ತೆ ಹೇಳ್ತಾ ಇದೆ. ಅದಕ್ಕೆ ಈಗಾಗಲೇ ಅವಳ ಶವ ಹೋದಂಥ ಜಾಗದಲ್ಲೇ ಆ ಶವ ತೆಗೆದು ಪರೀಕ್ಷೆ ಮಾಡುವಂಥ ಕಾಲ ಬರ್ತಾ ಇದೆ. ಜೊತೆಗೆ ಇನ್ನೂ ವೇದವಲ್ಲಿ ಕೇಸ್ ಹೇಳುವಂಥ ಸಾಧ್ಯತೆಗಳು ಬಂದಿದ್ದಾವೆ. ಅಲ್ಲೆಷ್ಟೋ ಕೇಸು ಮುಚ್ಚೋಗಿದ್ದಾವೆ. 2,500 ಎಕರೆ ಭೂಮಿಯನ್ನು ಅಲ್ಲೇ ತಮ್ಮ ಸುಪ್ರೀಂ ತೆಗೆದುಕೊಂಡಂಥ ಹೆಗ್ಡೆಯವರ ಮೇಲೆ ಆಲ್ರೆಡಿ ಅಲ್ಲಿಯ ಜನಸಾಮಾನ್ಯರು ಸಿಡಿದು ನಿಲ್ಲುವಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.